ಸ್ನೇಹಿತರೆ, ನಿಮಗೆ ಗೊತ್ತೇ, ಹಿಪ್ಪೋಪೊಟಮಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಮತ್ತು ಅದರ ಅರ್ಥ ನದಿ ಕುದುರೆ. ಆದರೆ ಕುದುರೆಗಳ ಜೊತೆ ಹಿಪ್ಪೋಗೆ ಯಾವುದೇ ಸಂಬಂಧವಿಲ್ಲ. ಅವುಗಳ ಹತ್ತಿರದ ಬಂಧುಗಳು ಹಂದಿಗಳು, ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು. ಹಿಪ್ಪೋಗಳು ತುಂಬಾ ಶಬ್ದಮಯ ಪ್ರಾಣಿಗಳು. ಅವುಗಳ ಗರ್ಜನೆ, ಶಬ್ದ ಮತ್ತು ಉಸಿರಾಟದ ಧ್ವನಿಗಳು 115 ಡೆಸಿಬೆಲ್ಗಳಷ್ಟು ಜೋರಾಗಿರುತ್ತವೆ. ಇದು ರಾಕ್ ಕಾನ್ಸರ್ಟ್ನ ಸ್ಪೀಕರ್ ಹತ್ತಿರ ನಿಂತಂತೆ ಇರುತ್ತದೆ. ಅವು ತುಂಬಾ ಆಕ್ರಮಣಕಾರಿ ಪ್ರಾಣಿಗಳು. ದೊಡ್ಡ ಹಲ್ಲುಗಳು ಮತ್ತು ದಂತಗಳಿಂದ ಶತ್ರುಗಳ ಮೇಲೆ ದಾಳಿ ಮಾಡುತ್ತವೆ, ಮನುಷ್ಯರನ್ನು ಸಹ. ಕೆಲವೊಮ್ಮೆ ಕೋಪದಲ್ಲಿ ತಮ್ಮ ಚಿಕ್ಕ ಮಕ್ಕಳನ್ನು ಹಾನಿಗೊಳಿಸುತ್ತವೆ. ಆಶ್ಚರ್ಯವೆಂದರೆ ಹಿಪ್ಪೋಗಳು ಈಜುವುದೇ ಇಲ್ಲ. ಅವು ನೀರಿನಲ್ಲಿ ತೇಲುವಂತೆ ಕಾಣುತ್ತವೆ, ಆದರೆ ನಿಜವಾಗಿ ನೆಲದ ಮೇಲೆ ತಳ್ಳಿಕೊಂಡು ಸಾಗುತ್ತವೆ. ಅದಕ್ಕೂ ಮಿಗಿಲಾಗಿ ಅವು ನೀರಿನೊಳಗೆ 5 ನಿಮಿಷಗಳ ಕಾಲ ಉಸಿರಿಲ್ಲದೆ ಇರಬಲ್ಲವು. ಹಿಪ್ಪೋಗಳು ನಿಜವಾಗಿಯೂ ವಾಟರ್ ಟ್ಯಾಂಕ್ಗಳು ಅಲ್ಲವೇ? ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಆದ್ರೂ ಮಾಡಿ.